ಆತ್ಮೀಯ ಸಾಯು ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ ಗ್ರೀಷ್ಮ ಋತು, ಜ್ಯೇಷ್ಠ ಮಾಸದ ಬಹುಳ ಏಕಾದಶಿ, ಗುರುವಾರ. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಗುರುವಾರ, ತಿಥಿ ಬಂದು ಏಕಾದಶಿ, ಸಾಯಂಕಾಲ 5 ಗಂಟೆ 58 ನಿಮಿಷದವರೆಗೂ. ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ, ರಾತ್ರಿ 2 ಗಂಟೆ 56 ನಿಮಿಷದವರೆಗೂ. ಮತ್ತು ಯೋಗ ಬಂದು ಶೋಭನ, ಕರ್ಣ ಬಂದು ಭವ. ಇನ್ನು ರಾಹುಕಾಲ ಬಂದು 1:30ರಿಂದ 3, ಗುಳಿಕ ಕಾಲ 9ರಿಂದ 10:30, ಅರ್ಧ ಪ್ರಹರಿ 3ರಿಂದ 4:30. ಅದರಲ್ಲಿ ಯಮಗಂಟ ಕಾಲ ಬಂದು 6ರಿಂದ 7:30. ಇನ್ನು ದ್ವಾದಶ ರಾಶಿಗಳ ದಿನಭೂಷಿಕೆ ಬಂದಾಗ ಮೇಷರಾಶಿಯವರಿಗೆ ಹಣಕಾಸು ವ್ಯವಹಾರಗಳಲ್ಲಿ ಚೇತರಿಕೆ, ವ್ಯಾಪಾರದಲ್ಲಿ ಪ್ರಗತಿ. ಈ ದ್ವಿದಳ ಧಾನ್ಯ ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಜೀವದನಗಳು, ಕರುಗಳು, ಹಸುಗಳು, ಎಮ್ಮೆಗಳು ಬಹಳ ಡಿಮ್ಯಾಂಡ್ ಇರ್ತಕ್ಕಂಥ ಸಮಯ ಇದು, ವ್ಯವಸಾಯ ಸಮಯ. ದಲ್ಲಾಳಿಗಳಿಗೆ ಮಾತ್ರ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಗುರು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ವೃಷಭ ರಾಶಿಗೆ ಬಂದಾಗ ಅಲ್ಲಿಂದ ವ್ಯವಹಾರಗಳಲ್ಲಿ ಹಿನ್ನಡೆ, ಆರ್ಥಿಕವಾಗಿರ್ತಕ್ಕಂಥ ಕೊರತೆ, ಮಕ್ಕಳಿಂದ ಶುಭ ಸುದ್ದಿ, ರಾಗಿ, ಭತ್ತ, ಕಬ್ಬು, ನೀರಾವರಿ ಬೆಳೆ ಮಾಡ್ತಕ್ಕಂತಹ, ಮಳೆಯನ್ನು ಆಧರಿಸಿದ ಕಾಲ ನೀರಾವರಿಯಲ್ಲಿ ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಜವಳಿ ಬಟ್ಟೆಗಳು, ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಶುಭ ದಿನ. ನೀವು ಆದಿತ್ಯದ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಇಲ್ಲಿ ಮಿಶ್ರ ಫಲಗಳು, ಅದು ಕಡೆ ಆಗೋಂಗಿಲ್ಲ, ಅದಂಗೆ ಹೋಗೋಂಗಿಲ್ಲ. ವ್ಯವಹಾರಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಲಾಭ, ಶುಭ ಚಿಂತನೆ. ಎಲ್ಲ ರೀತಿಯ ಕೃಷಿಕರಿಗೆ ಯಾವುದೇ ವ್ಯವಸಾಯ ಮಾಡ್ಬೋದು. ಅವರು ತೋಟಗಾರಿಕೆ ಮಾಡ್ಬೋದು, ಹೈನುಗಾರಿಕೆ ಮಾಡ್ಬೋದು, ರೇಷ್ಮೆ ಕೃಷಿ ಮಾಡ್ಬೋದು, ಅಣಬೆ ಮಾಡ್ಬೋದು. ಎಲ್ಲರಿಗೂ ಕೃಷಿಕರಿಗೆ ಕೃಷಿಯಲ್ಲಿ ಹಿನ್ನಡೆ. ಈ ದಿನ ಕೆಲಸಗಳು ನಡೆಯೋದಿಲ್ಲ. ಹೂವು, ಹಣ್ಣು, ಪೂಜಾ ದ್ರವ್ಯಗಳನ್ನು ಮಾಡ್ತಕ್ಕಂಥವ್ರಿಗೆ ಲಾಭ. ಶ್ರೀ ಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಹಸಿರು ಬಣ್ಣ, ಅದೃಷ್ಟ ಬಣ್ಣ. ಕರ್ಕಾಟಕ ರಾಶಿಗೆ ಬಂದಾಗ ಬುದ್ಧಿ ಕ್ಲೇಶ, ವೃಥ ತಿರುಗಾಟ, ವ್ಯವಹಾರಗಳಲ್ಲಿ ಕಿರಿಕಿರಿ. ಬೆಲ್ಲ, ಹುಣಸೆ ಹಣ್ಣು ಸ್ಟಾಕ್ ಇಟ್ಟಿರ್ತಕ್ಕಂಥ ರೈತರಿಗೆ ಬಹಳ ಒಳ್ಳೆಯದ ದಿನ ಇವತ್ತು. ಸ್ವಉದ್ಯೋಗಿಗಳಿಗಂತೂ ಬಹಳ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಯಾರು ಪೂಜಾ ದ್ರವ್ಯಗಳನ್ನು, ಹೋಮ ದ್ರವ್ಯಗಳನ್ನು ಮಾರ್ತಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಶಿರಡಿ ಸಾಯಿಬಾಬಾ ಅವರನ್ನು ಇವತ್ತು ಧ್ಯಾನ ಮಾಡಿಕೊಳ್ಳಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಯತ್ನ ಕಾರ್ಯಗಳಲ್ಲಿ ವಿಘ್ನ, ಹಣಕಾಸಿನ ಕೊರತೆ, ವೃಥ ತಿರುಗಾಟ. ತರಕಾರಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಕಟ್ಟಡ ಸಾಮಗ್ರಿಗಳು ಮಾಡ್ತಕ್ಕಂಥವ್ರು, ಮರಳು, ಸಿಮೆಂಟು, ಇಟ್ಟಿಗೆ ಇವೆಲ್ಲ ಮಾಡ್ತಾರಲ್ಲ, ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಗುರುಪಾದುಕಾ ಸೂಕ್ತವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಹಳದಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಹಿಡಿದ ಕಾರ್ಯಗಳಲ್ಲಿ ಗೆಲುವು, ಅಲ್ಪ ಆದಾಯದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ಇವತ್ತು ಕನ್ಯಾ ರಾಶಿಯವರಿಗೆ. ಗೃಹ ಸೌಖ್ಯ, ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಬಿತ್ತನೆ ಬೀಜ ಮಾರೋರು, ಗೊಬ್ಬರ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಭಗವಾನರಾಗಿರ್ತಕ್ಕಂಥ ಶ್ರೀ ಸತ್ಯಸಾಯಿ ಬಾಬಾ ಅವರನ್ನು ಧ್ಯಾನ ಮಾಡಿ. ಸಾಯೀಶ್ವರಾಯ ಮಹೇ ಸತ್ಯ ದೇವಾಗಿದೆ ಮಹೇ ತನ್ನ ಸರ್ವ ಪ್ರಚೋದಿ ಅಂತೇಳಿ ಸಾಯಿಬಾಬಾ ಅವರನ್ನು ಜ್ಞಾಪಿಸ್ಕೊಳ್ಳಿ. ನೀವು ಹಿಡಿದಿರ್ತಕ್ಕಂಥ ಕಾರ್ಯಗಳೆಲ್ಲ ಸಲೀಸಾಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಆದಾಯ ವ್ಯಯಗಳಲ್ಲಿ ಏರಿಕೆ, ವೃಥ ಕಿರಿಕಿರಿ, ಮಕ್ಕಳಿಂದ ಶುಭ ಸುದ್ದಿ, ಗುಡಿ ಕೈಗಾರಿಕೆಯಲ್ಲಿ ಶುಭ, ಸ್ವಉದ್ಯೋಗಿಗಳಿಗೆ, ಕುಶಲಕರ್ಮಿಗಳಿಗೆ ಶುಭ. ಈ ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ. ಈ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಕ್ಕಂಥವ್ರು, ಎಲೆಕ್ಟ್ರಾನಿಕ್ ವರ್ಕ್ ಮಾಡ್ತಕ್ಕಂಥದ್ದು, ಪ್ಲಂಬಿಂಗ್ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಎಲ್ಲ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ನೀವು ರಾಘವೇಂದ್ರ ಸ್ವಾಮಿಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆದಾಯದಲ್ಲಿ ಏರಿಕೆ, ಮಕ್ಕಳಿಂದ ಶುಭ ಸುದ್ದಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಎಲ್ಲ ರೀತಿಯ ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ ಬಹಳ ಒಳ್ಳೆಯ ದಿನ ಇವತ್ತು. ಈ ಬುಕ್ಸ್ ಮಾರ್ತಕ್ಕಂಥವ್ರು, ಪೆನ್ಸ್ ಮಾರ್ತಕ್ಕಂಥವ್ರು, ಬ್ಯಾಗ್ಗಳು, ಸ್ಕೂಲ್ ಮಕ್ಕಳಿಗೆ ಈ ಸ್ಟೇಷನರಿ ಮಾರ್ತಕ್ಕಂಥವ್ರಿಗೆಲ್ಲ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಜಾಗ್ರದ ಪಂಚಕ, ತಸ್ಮಾತ್ ಜಾಗ್ರತ ಅಂತಕ್ಕಂಥ ಜಾಗ್ರತ ಪಂಚಕವನ್ನು ಓದಿ ಅಥವಾ ಕೇಳಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಆದ್ಮೇಲೆ ಈಗ ನಾವು ಧನುಸ್ಸು ರಾಶಿಗೆ ಬರೋಣ. ಧನುಸ್ಸು ರಾಶಿಗೆ ಬಂದಾಗ ಹಣಕಾಸು ವ್ಯವಹಾರಗಳಲ್ಲಿ ಚೇತರಿಕೆ, ವ್ಯಾಪಾರದಲ್ಲಿ ಪ್ರಗತಿ. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳು, ಅಣ್ಣಂದರು, ತಮ್ಮಂದರಿಂದ ಒಳ್ಳೆಯ ಸುದ್ದಿ ಬರ್ತಕ್ಕಂಥದ್ದು. ಈ ದ್ವಿದಳ ಧಾನ್ಯಗಳನ್ನು ಬೆಳೀತಕ್ಕಂಥ ಬೆಳೆಗಾರರಿಗೆ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಟೈಲರ್ಸು, ಡ್ರೆಸ್ ಮೇಕರ್ಸ್ಗಂತೂ ಬಹಳ ಒಳ್ಳೆಯ ದಿನ.
ನೀವು ಗುರುಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಾಗ ಮಿಥುನ ರಾಶಿ, ಮಕರ ರಾಶಿ. ಮಕರ ರಾಶಿಯವರಿಗೆ ಹಿಡಿದ ಕಾರ್ಯಗಳಲ್ಲಿ ಪ್ರಗತಿ, ಆದಾಯದಲ್ಲಿ ಏರಿಕೆ, ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಭಾಳ ಶುಭಕರವಾಗಿರ್ತಕ್ಕಂಥ ದಿನ. ಕೆಲಸದ ಹೊರೆ ಏರಿಕೆ, ನೇಕಾರ, ಕುಂಬಾರ, ಕಮ್ಮಾರ, ಸಮಗಾರ ಇವರೆಲ್ಲರೂ ಪ್ರೊಫೆಷನಲ್ಸು, ಇವರಿಗೆ ಒಳ್ಳೆ ಪ್ರೊಫೆಷನಲ್ ಸಿಗ್ತಕ್ಕಂಥದ್ದು ಈ ದಿನ. ಅದೇ ರೀತಿಯಲ್ಲಿ ನೀವು ಜವಳಿ ವ್ಯಾಪಾರ ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯ ದಿನ ಆಗ್ತಕ್ಕಂಥದ್ದು. ಗಾರ್ಮೆಂಟ್ಸ್ಗಳಲ್ಲಿ ವ್ಯಾಪಾರ ಆಗ್ತಕ್ಕಂಥದ್ದು. ನವಗ್ರಹ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಅಲ್ಪ ಆದಾಯ, ಹಿಡಿದ ಕಾರ್ಯಗಳಲ್ಲಿ ಜಯ, ಗೃಹ ಸೌಖ್ಯ, ನೇಕಾರ, ಕಮ್ಮಾರ, ಕುಂಬಾರರಿಗೆ ಎಂದಿನಂತೆ ಈ ಕರಕುಶಲ ಕರ್ಮಿಗಳಿಗಂತೂ ಈ ಸಮಯದಲ್ಲಿ ಬಹಳ ಒಳ್ಳೆ ಚಾನ್ಸ್ ಇರ್ತಕ್ಕಂಥದ್ದು. ಎಲ್ಲ ರೀತಿ ಕೃಷಿಕರಿಗೆ ಶುಭ ಸುದ್ದಿ. ಗುತ್ತಿಗೆದಾರರು, ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ. ರಾಮನಾಮ ತಾರಕ ಮಂತ್ರವನ್ನು ಜಪಿಸಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕಡೆಯದಾಗಿ ಮೀನರಾಶಿಗೆ ಬಂದಾಗ ಯತ್ನ ಕಾರ್ಯಗಳಲ್ಲಿ ವಿಘ್ನ, ಹಣಕಾಸಿನ ಕೊರತೆ. ಈ ತೋಟಗಾರಿಕೆಯಲ್ಲಿ ಬಹಳ ಪ್ರಗತಿ ಮತ್ತು ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಯಾವುದು ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಿರ್ತದೆ ಅವುಗಳಿಗೆ ನೀವು ನಿಮ್ಮ ಕುಲಗುರುಗಳನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯ. ಆದ್ಮೇಲೆ ತಾವೆಲ್ಲರೂ ನಮ್ಮ ಸಾಯಿ ಸ್ಮೃತಿ ವೀಕ್ಷಕರು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಉತ್ತಮವಾಗಿರ್ತಕ್ಕಂಥ ವಿಷಯಗಳನ್ನ ಶೇರ್ ಮಾಡಿ, ಹಾಗೂ ನಮಗೆ ಸಬ್ಸ್ಕ್ರಿಪ್ಷನ್ ಸ್ವಲ್ಪ ಕೊಡ್ತೀನಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಆದ್ಮೇಲೆ ತಮಗೆಲ್ಲರಿಗೂ ಈ ದಿನ ಭಾಳ ಶುಭಕರವಾಗಿರಲಿ ಅಂಥೇಳಿ ದೇವರನ್ನು ಪ್ರಾರ್ಥಿಸುತ್ತಾ ಕಾರ್ಯಕ್ರಮ ಮುಗಿಸ್ತಿದ್ವಿ. ಜೈ ಶ್ರೀರಾಮ್.